ನೀವು ಎಲ್ಲ ಕಡೆ ಗೊತ್ತಿದ್ದು ಗ್ಯಾಸ್ ಇದ್ದು ಅಡುಗೆ ಮಾಡಿದವರು ಸೌದಿ ಈ ಕಲ್ಯಾಣಪುರ ಸಂತೆಕಟ್ಟೆಯಲ್ಲಿ ಒಂದು ಅಂಡರ್ ಪಾಸ್ ಸಮಸ್ಯೆ ಇದೆ. ಇದೆಲ್ಲ ಈಗ ಮುಗಿತು, ಪೂರ್ತಿ ಕೆಲಸ ಮುಗಿತು. ಅದನ್ನ ತಾವು DC ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಏನಾದ್ರು ಸಿಲಿಂಡರ್ ಕಂಪನಿಯವರು ರಿಲೀಸ್ ಮಾಡ್ತಾರೆ, ಇಲ್ಲಾಂದ್ರೆ ಪಾಸಿಬಿಲಿಟಿ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಅವರು ಸಾಧಾರಣ ಈ ಹಾಸ್ಪಿಟಲ್ ಕ್ಯಾಂಟೀನ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಹೋಟೆಲ್ ಅನ್ನು ಸಹ ತಾವು ಕನ್ಸಿಡರ್ ಮಾಡ್ಬೇಕಂತ ಹೇಳಿ ಅವರಿಗೆ ಕೊಡುವ ರೆಗ್ಯುಲರ್ ಹೇಳುತ್ತೆ. ಮತ್ತೆ LPG ಜೊತೆ ಹೋಟೆಲ್ ಬಸ್ಸದು ಪರ ಹೋಟೆಲ್ ಮುಟ್ಟವಲ್ಲೇರು ಕಿಂಜಡ್ದು 5 ಸ್ಟಾರ್ ಹೋಟೆಲ್ ಮುಟ್ಟವಲ್ಲೇರು ಇತ್ತೆ 5 ಸ್ಟಾರ್ ಹೋಟೆಲ್ ಎರಡನೇದು ಮುಜಿಸವರ ಕೊರದು ಗ್ಯಾಸ್ ಗೆತ್ತೊಂಡ್ರೆ ರ್ಯಾಕೆಟ್ ಗೆತ್ತೊಂಡ್ರೆ ಅವು ನಡುಬೇರೆ ಬಲ್ಲಿ ಸಂಘದಲ್ಲಿ ಒಂದೇ ನಿರ್ಣಯ ಕಿಂಜ ಅವಡು ಮಲ್ಲ ಅವಡು ಗ್ಯಾಸ್ ಮಾತೆರೆ ಗ್ಲಾಸ್ ಪ್ರಪೋಸಲ್ ಇಟ್ಕೊಂಡು ಕಿಂಜ ಗೊಂಜಂಡೆಯೋ ಮಲ್ಲ ಎರಡು ಕರೆಕ್ಟ್ ಕೊಡೋದು ಬಲ್ಲಿ ಇಜಿ ಪಡ್ದ ಒರಿಯಾಗೂ ಸಿಗಿಜಿ ಪಡ್ದ ಮಾತ ಬಂದ್ ಮಾಡ್ಕೊಂಡು ಗವರ್ಮೆಂಟ್ ಮಾತ ಒಂದೇ ಸಂಘಟನೆ ಎಂಕಲ್ ಹೋಟೆಲ್ ಬಂದ್ ಮಾಡ್ಕೊಂಡು ಕರೆ ಕೊಡ್ಲೆ ಟೂರಿಸಂ ಎಂಚಾರ್ ರನ್ ಮಾಡ್ಬೇಕು ಐದು ಬಸ್ ಎಂಚ ಒಂದೇ ಹೋಟೆಲ್ ಬಂದ್ ಮಾಡ್ಬೇಕು ಎಲ್ಲ ಡಿಸಿಷನ್ ಪೂರ ಬಂದ್ ಮಾಡ್ಬಿಟ್ಟಿರ ಒಂಜಿ ಬಸ್ ರಸ್ತೆ ಬತ್ತಿನ ಕಾಲದಾಗ ಬಂದ್ ಮಾಡ್ಬೇಕು ಎಂಕಲ್ ಒಗ್ಗಟ್ಟು ಜಾರ್ ಬರ್ಬೇಕು ಎಂಕಲ್ ಒಂದೇ ಒಗ್ಗಟ್ಟು ಅಧ್ಯಕ್ಷರ ಪೂರ ಜನ ಬಂಡ್ಲೆ ಒಂಜಿ ಏರೇಗ ಗ್ಯಾಸ್ ಸಿಕ್ಕುಜಿ ಅದ್ರ ಬಂಡ್ಲೆ ಎಂಕಲ್ ಮಾತಾಡೋದೇ ಬಂದ್ ಮಾಡ್ಬೋದು ಎಂಕಲ್ ಒಂಜಿ ಹೋಟೆಲ್ ಸಪೋರ್ಟ್ ಆದ ಮಾತಾ ಬಂದ್ ಮಾಡ್ಬೋದು ಒಂದು ನಿರ್ಣಯ ಮೂರು ಎಂಕನೇ ಗುರೌಂಡ್ ಕಿಂಜ ಹೋಟೆಲ್ ಅವನು ಮಲ್ಲಾಡ ಎಂಕಲ್ ಅವು ತೂಪುಜ ಮಾತೆಲ್ಲ ಒಂಜಿ ಯುನಾನಿಮಸ್ ಆಗಿ ಬಂದ್ ಮಾಡ್ಕೋ ಒಂದು ಟೈಮಲ್ಲಿ ಚೆನ್ನೈನಲ್ಲಿ ಸಿಗ್ತಿರಲಿಲ್ಲ, ಗ್ಯಾಸ್ ಕೊಟ್ಟೇ ಇಲ್ಲ. ಫಸ್ಟಿಗೆ ಹೋಟ್ಲಿಗೆ ಕಮರ್ಷಿಯಲ್ ಕೊಟ್ಟಿರಲಿಲ್ಲ, ಮತ್ತೆ ಕೊಟ್ಟಿಲ್ಲ. ಗ್ಯಾಸ್ ಬಂದದೇ 86 ನಂತರ. ಅದು ಬಗ್ಗೆ ಗ್ಯಾಸ್ ಇರಲಿಲ್ಲ, ಕಟ್ಟಿಗೆ ಮತ್ತೆ ಚಿಮ್ನೆ ಸಿಗದಿದ್ರೆ ಡೀಸೆಲ್ ಇಷ್ಟೇ. ಈ ಒಂದು ಪರಿಸ್ಥಿತಿ ಬರಲಿಕ್ಕೆ ಕಾರಣ ಯಾಕಂದ್ರೆ ನಮ್ಮಲ್ಲಿ ಯೂನಿಟ್ ಎಷ್ಟು ಇದೇ 2-3 ದಿನಗಳ ಹಿಂದೆ ನಾನು ಶಿವಪ್ರಸಾದ್ ಅವರಿಗೆ ಫೋನ್ ಮಾಡಿ ಮಾತಾಡಿದ್ದೇನೆ. ಹೇಳಿ ಅವರ ನೀರಿಗೆ 1 ಡಬಲ್ ಆಗಿದೆ. ಸ್ವಾತಂತ್ರ್ಯ ಸಿಕ್ಕಿದ್ದ ಇಂದ ಇಲ್ಲಿವರೆಗೆ 35 ರೂಪಾಯಿ ಯೂನಿಟ್ಗೆ ನೀರಿಗೆ, 24ರಿಂದ 25 ಆಗುವಾಗ 80 ರೂಪಾಯಿ ಆಗಿದೆ. ನಾವು ಮಾತಾಡಿದ್ದೇವೆ ಯಾರಾದ್ರೂ ಎಂತಾದ್ರು ನಾವು ಇದು ಮಾಡಿದವ, ಪ್ರೊಟೆಸ್ಟ್ ಮಾಡಿದವ, ಯಾರಿಗಾದ್ರೂ ಹೋಗಿ ಒಂದು ಲೆಟರ್ ಕೊಟ್ಟಿದ್ದೇವೆ ನಾವು, ಎಂತಾದ್ರೂ ಮಾಡಿದವ? ಹೌದು, ನಮ್ಮ ಅಸೋಸಿಯೇಷನ್ ಹಂಗೆ ಗೊತ್ತಿಲ್ಲ. ಅಂತೇಳಿ ಒಂದು ಬಂದಿದೆ ಹೊಸತು, ನಾನು ನಿನ್ನೆ ಅವ್ರ ಹತ್ರ ಮಾತಾಡಿದೆ. ಅವರ ಗ್ಯಾಸ್ ಅನ್ನು ನಾವು ಹಾಕಿದ್ರೆ ನಮ್ಮ ಇಡೀ ಕರೆಂಟ್ ಅನ್ನು ಚೇಂಜ್ ಮಾಡಬೇಕು. ಅದಕ್ಕೆ ಹಣ ಬರ್ತಾರೆ. ಕರೆಂಟ್ ಚೇಂಜ್ ಮಾಡಿ ಏನೊಂದು 3 ಲಕ್ಷ 4 ಲಕ್ಷ ರೂಪಾಯಿ ಉಂಟು. ಒಂದೊಂದು ಗ್ಯಾಸ್ ಪಟ್ಟಿಗೆ 50,000 60,000 ಉಂಟು. ಹಣವನ್ನು 5% ಅಡ್ವಾನ್ಸ್ ಕೊಟ್ಟು ಅದು ಅಲ್ಲಿಂದ ಹೊರಡುವಾಗ ನಾವು ಫುಲ್ ಪೇಮೆಂಟ್ ಮಾಡಬೇಕು. ದೊಡ್ಡ ದೊಡ್ಡ ಹೋಟೆಲ್ ಮಾಡಬಹುದು, ಚಿಕ್ಕ ಹೋಟೆಲ್ ಮಾಡೋದು ಹೋಗುದು ಮಾರ್ಕೆಟ್. 50,000 60,000 ಒಂದೊಂದು ಬಟ್ಟಿಗೆ ನಾವು ಖರ್ಚು ಮಾಡ್ತಾ ಇದ್ರೆ ಯಾವಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು? ಹಾಗಾಗಿ ನಾವು ಗವರ್ಮೆಂಟ್ ಅಲ್ಲಿ ಕೇಳೋದು, ನಮ್ಮ ಅಡ್ಮಿನಿಸ್ಟ್ರೇಷನ್ ಕೇಳೋದು ಇಷ್ಟೇ, ಈ ಪ್ರಾಬ್ಲಮ್ ಅನ್ನು ಯಾವಾಗ ಸಾಲ್ವ್ ಮಾಡ್ತೀರಿ, ನಮ್ಗೆ ಒಂದು ಕರೆಕ್ಟ್ ಆಗಿ ಡೇಟ್ ಅನ್ನು ಫಿಕ್ಸ್ ಮಾಡಿ. ಅಲ್ಲಿ ತನಕ ನಾವು ರೆಡಿ ಆಗಿರ್ತೇವೆ. ನಮ್ಗೆ ಏನು ಮಾಡ್ಲಿಕ್ಕೆ ಉಂಟು, ನಮ್ಗೆ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ಮಾಡ್ಲಿಕ್ಕೆ ಉಂಟು ಅದು ನಾವು ಮಾಡ್ತೇವೆ. ಬಟ್ ನಮ್ಗೊಂದು ಡೇಟ್ ಫಿಕ್ಸ್ ಮಾಡಬೇಕು. ನಮ್ಮನ್ನು ಗಾಳಿಯಲ್ಲಿ ಇಡೋದು ಬೇಡ. ಅಂದ್ರೆ ಇವತ್ತು ಬರ್ತದೆ, ನಾಳೆ ಬರ್ತದೆ, ಕೇಳ್ತೇವೆ, ಅವ್ರಿಗೆ ಫೋನ್ ಮಾಡ್ತೀವಿ. ನಾವು ಗ್ಯಾಸ್ ಅವರಿಗೆ ಫೋನ್ ಮಾಡ್ತೇವೆ, ನಮಗೂ ಅವರ ಪರಿಸ್ಥಿತಿ ನಮಗೂ ಗೊತ್ತಾಗ್ತದೆ. ನಾವು ಎಷ್ಟೊಂದು ಫೋನ್ ಅವರಿಗೆ ಮಾಡೋದು. ಅದರ ಪ್ರಕಾರ ನಾವು ಹೋಟೆಲ್ ನಾವು ರೆಡಿ ಆಗಿರ್ತೇವೆ. ಏನ್ ಹೇಳ್ತೀವಿ ಸರ್? ಅದರ ಪ್ರಕಾರ ನಾವು ರೆಡಿ ಆಗಿರ್ತೇವೆ. ಅಲ್ಲಿ ತನಕ ನಾವು ಅದನ್ನು ನಮ್ಗೆ ಕಟ್ಟಿಗೆ ಬೇಕಾ, ಏನ್ ಬೇಕು, ನಾವು ಸ್ವಲ್ಪ ಕೈಕಾಲು ಒದ್ದಾಡಿ ಏನಾದರೂ ಮಾಡಿ ವ್ಯವಸ್ಥೆ ಮಾಡಿ, ಕಟ್ಟಿಗೆ ಬೇಕಾ, ಗ್ಯಾಸ್ ಬೇಕಾ, ನಮ್ಮ ವ್ಯವಸ್ಥೆ ಮಾಡಿ ನಾವು ಇಟ್ಕೊಳ್ತೇವೆ. ಒಂದು ಆ ಟೈಮ್ ಒಂದು ಫಿಕ್ಸ್ ಮಾಡಿ ಗವರ್ಮೆಂಟ್ ನಮಗೆ, ಏನಂತಂದ್ರೆ ಇಷ್ಟು ಟೈಮ್ ತನಕ ನೀವು ಅಡ್ಜಸ್ಟ್ ಮಾಡಿ, ಆಮೇಲೆ ನಾವು ನಿಮ್ಗೆ 100% ಸಪ್ಲೈ ಕೊಡ್ತೇವೆ ಅಂತ. ಅದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂತ ಆಗಿದ್ರೆ ನಾವು ಅಸೋಸಿಯೇಷನ್ ಇಂದ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು. ನನ್ನ ಮಾತನ್ನು ಮುಗಿಸಿ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಇದ್ದಾಗ ಯಾರ ಮೇಲೆ ಹೋಟೆಲ್ ಅನ್ನೇ ನಮಗೆ ಹೋಟೆಲ್ ಅಷ್ಟು ಕಡೆ ಗ್ಯಾಸ್ ಹೋಗೋದಕ್ಕಿಂತ ಅದು ಒಂದು ಹೋಟೆಲ್ನ ಗ್ಯಾಸ್ ಅಲ್ಲಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಈಗ ದೋಸೆ ಒಂದು ಕಮ್ಮಿ ಅಂದ್ರೆ ಎಷ್ಟು ಗ್ಯಾಸ್ ಉಳಿತದೆ? ಹೋಗುದೇ ದೋಸೆಗೆ, ಅಡಿಗೆ ಜಾಸ್ತಿ ಹೋಗುದಿಲ್ಲ. ಅಡಿಗೆ ಮಾಡಿದ್ಕೊಳ್ಳೆ ಎಲ್ಲ ನಂದಿಸ್ಬಿಡ್ತಾರೆ ಸ್ಟವ್. ಅವರಿಗೂ ಔಷಧ ಬೇಕಾಗಬೇಕು, 7 ಗಂಟೆಗೆ ಬೇಕು ಆಲೋಚನೆ ಮಾಡ್ತಾರೆ. ಅದು ಎಲ್ರಿಗೂ ಆಗ್ತದೆ, ಕೊಡ್ಲಿಕ್ಕೆ ಆಗ್ತದೆ ಅಂತ ಬೇಕಾದ ಹಾಗೆ ಸುಧಾರಿಸಿ ಯಾರಿಗೂ ಸಮಸ್ಯೆ ಬಂದಿರುತ್ತೆ ಹೇಳ್ತಾರೆ. ರಾಜ್ಯದಲ್ಲಿ ಬೇರೆ ಹೇಳಿಕೆ ಹೇಳ್ಬೋದು.
ಅದರಲ್ಲಿ ಕೂಡ ಹೋಟೆಲ್ ಮಾಲೀಕರ ಸಂಘದವರು ಬೆಂಗಳೂರನ್ನು ಹೇಳಿರುವುದನ್ನು ಕೂಡ ನಾವು ನೋಡಿದೆ. ಒಂದು ಇಡೀ ಜಗತ್ತಿಗೆ ಬಂದಿರುವಂತಹ ಒಂದು ಸಮಸ್ಯೆಯನ್ನ ನಾವು ಯಾವುದಾದ್ರೂ ರಾಜಕೀಯ ಉದ್ದೇಶಕ್ಕೆ ಬಳಸಿಕೊಂಡ್ರೆ ಅದರಿಂದ ಯಾರಿಗೂ ಲಾಭ ಆಗುವುದಿಲ್ಲ, ಒಂದಷ್ಟು ಚರ್ಚೆಗಳು ವಾದಗಳಾಗ್ತದೆ. ಆ ಎಲ್ಲರಿಗೂ ನಾವು ಜಿಲ್ಲಾಧಿಕಾರಿಗಳು ಇವತ್ತು ಸಂಘಗಳಿಗೆ ಮಾತಾಡ್ತೇನೆ. ಮತ್ತೆ ಇನ್ನೇ ಕೂಡ ಹಲವು ವಿಶೇಷ ಸಭೆ ಮಾಡಿ ಅಂತ ಹೇಳಿದ್ರೆ ವಿಶೇಷ ಸಭೆ ಮಾಡಿದ್ದಾರೆ, ಒಂದಿಷ್ಟು ನಿಯಮಗಳನ್ನು ರೂಪಿಸಿದ್ದಾರೆ. ನಾನೆಲ್ಲ ಹೋಟೆಲ್ ಮಾಲೀಕರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ವಿನಂತಿ ಮಾಡಬೇಕಂದ್ರೆ ಒಂದು ವಾರದಲ್ಲಿ ಇದು ಸಂಪೂರ್ಣ ಪರಿಹಾರ ಆಗುವಂತ ಸೂಚನೆ ಇದೆ. ನನಗೂ ಕೂಡ ಆ ಮಾಹಿತಿ ಬಂದಿರುತ್ತೆ. ಅಲ್ಲಿಯವರೆಗೆ ಇದರ ವಿತರಣೆಗಳು ಲೋಪ ಆಗದಂತೆ ಮತ್ತು ಇವತ್ತು ಸಂಜೆ ಜಿಲ್ಲಾಧಿಕಾರಿಗಳನ್ನು ಕರೆದು ಎಲ್ಲ ಹೋಟೆಲ್ ಮಾಲೀಕರಿಗೆ ನಿಯಮಗಳನ್ನು ಸಡಿಲಿಸಿದರೂ ಕೂಡ ಅವರಿಗೆ ಈ ಅಡಿಗೆ ಅರಿವನ್ನು ವಿತರಣೆ ಮಾಡಲಿಕ್ಕೆ ಬೇಕಾದಂತ ಸಲಹೆ ನಾನು ಕೊಡ್ತೇನೆ. ಅದ್ರ ಮಧ್ಯೆ ಒಂದು ಸಮಸ್ಯೆಗಳು ಬರಬಹುದು. ನಾವು ಒಟ್ಟಾಗಿ ಇಡೀ ಜಗತ್ತು